ಒಬ್ಬ ತರುಣ ಕಲಾವಿದ ಆಗಬೇಕು ಅಂತ ಕನಸು ಹೊತ್ಕೊಂಡು ಮನೆ ಬಿಟ್ಟು ಹೋದ. ದೊಡ್ಡ ಪಟ್ಟಣ ಸೇರಿದ. ಒಬ್ಬ ಸುಪ್ರಸಿದ್ಧ ಕಲಾವಿದನ ಬಳಿ ಶಿಷ್ಯನಾಗಿ ನಿಂತುಕೊಂಡ. ಅವನು ಮೊದಲಿಂದ ಆಸಕ್ತಿ ಜೊತೆಗೆ ಒಳ್ಳೆ ಮಾರ್ಗದರ್ಶನ ದೊರೆತಿದ್ರಿಂದ ಅವನ ಪ್ರಗತಿ ಕೂಡ ಚೆನ್ನಾಗಿ ಆಗ್ತಾ ಇತ್ತು ಕಲೆಯಲ್ಲಿ. 3-4 ವರ್ಷ ಸತತ ಪ್ರಯತ್ನ ಮಾಡಿದ ನಂತರ ಮತ್ತೊಬ್ಬರ ಅಭಿಪ್ರಾಯ ತಿಳ್ಕೋಬೇಕು ಅನ್ನಿಸ್ತು ಅವನಿಗೆ. ಆತ ಸುಮಾರು 3 ತಿಂಗಳ ಸತತ ಪ್ರಯತ್ನ ಮಾಡಿ ಕ್ಯಾನ್ವಾಸ್ ಮೇಲೆ ಒಂದು ಸುಂದರವಾದ ನಿಸರ್ಗದ ಚಿತ್ರ ಬಿಡಿಸ್ತ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು ಅವನಿಗೆ. ಅದನ್ನು ತಗೊಂಡು ಹೋಗಿ ತನ್ನ ಕಲಾಶಾಲೆ ಮುಂತಿದ್ದ ಬೈಲಲ್ಲಿ ಎತ್ತರದ ಸ್ಥಳದಲ್ಲಿ ಎಲ್ಲರೂ ಕಾಣುವಂತೆ ಇಟ್ಟ. ಅದ್ರ ಕೆಳಗೆ ಒಂದು ಪಟ್ಟಿ ಬರೆದು ಹಾಕಿದ, ಚೀಟಿ ಬರೆದು ಹಾಕಿದ. ಏನು ಅಂದ್ರೆ, ನಾನೊಬ್ಬ ತರುಣ ಕಲಾವಿದ, 4 ವರ್ಷಗಳಿಂದ ಕಲೆಯನ್ನು ಕಲಿತಾ ಇದ್ದೀನಿ. ಇದು ನನ್ನ ಮೊದಲ ಪ್ರಮುಖ ಚಿತ್ರ. ದಯವಿಟ್ಟು ತಾವು ಅದನ್ನು ನೋಡಿ. ಅದರ ಏನಾದರೂ ತಪ್ಪುಗಳಿದ್ರೆ ಆ ಚಿತ್ರದಲ್ಲಿ ಆ ಸ್ಥಳದಲ್ಲಿ ಒಂದು ಕತ್ತರಿ ಗುರುತು ಮಾಡಿ. ಕ್ಯಾನ್ವಾಸ್ ಅಲ್ಲಿ ಬರೆದಿಟ್ಟಿದ್ದೇನಲ್ಲ, ಯಾವುದೋ ಒಂದು ಚಿತ್ರದ ಒಂದು ಭಾಗದಲ್ಲಿ ತಪ್ಪಿದ್ರೆ ನಿಮಗೆ ಕಾಣಿಸಿದ್ರೆ ಒಂದು ಕತ್ತರಿ ಗುರುತು ಮಾಡ್ಬಿಡಿ, ಅದನ್ನ ತಿದ್ಕೊಳ್ಳೋಕೆ ಅನುಕೂಲ ಆಗತ್ತೆ ಅಂತ ಹೇಳಿದ. ಬರೆದಿದ್ದ. ಚಿತ್ರ ನೋಡೋದಕ್ಕೆ 100 ಜನ ಬಂದ್ರು. ಸಂಜೆಗೆ ಮತ್ತೆ ಕಲಾವಿದ ಹೋದ. ಯಾರಾದ್ರೂ ಏನಾದ್ರು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ನೋಡಿದ. ಚಿತ್ರ ನೋಡಿದ, ಎದೆ ಬಿರಿದು ಹೋಯ್ತು ಅಂತ. ಯಾಕೆ ಗೊತ್ತಾ, ಚಿತ್ರ ತುಂಬೆಲ್ಲ ಕತ್ತರಿ ಗುರುತು, ಮೂಲ ಚಿತ್ರ ಕಾಣಿಸಿದಷ್ಟು ಕತ್ತರಿ ಗುರುತು. ಅಯ್ಯೋ ಅಂದ, ನನ್ನ ಚಿತ್ರದ ಅಷ್ಟೊಂದು ತಪ್ಪಿದವ, 4 ವರ್ಷ ಕಲ್ತಿದ್ದೆಲ್ಲ ವ್ಯರ್ಥ ಆಯ್ತು ಅನ್ಕೊಂಡ. ಈ ಸಾಮಾನ್ಯ ಜನರಿಗೆ ಅಷ್ಟೊಂದು ತಪ್ಪು ಕಂಡಿದ್ರೆ ಖ್ಯಾತ ಕಲಾವಿದರು ನನ್ನ ಚಿತ್ರ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಅವನ ಆತ್ಮವಿಶ್ವಾಸ ಹಾರೋಯ್ತು. ತಾನೇನು ಮళ్ళీ ಊರಿಗೆ ಹೋಗೋದೇ ವಾಸಿ ಅನ್ಕೊಂಡ. ಗುರುಗಳಿಗೆ ಹೇಳಿದ, ಗುರುಗಳೇ, ನಾನು ಬಿಡಿಸಿದಂತ ಚಿತ್ರದಲ್ಲಿ ಒಂದು ಚೂರು ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನನ್ನ ಕಲೆ ಹೊಂದೋಲ್ಲ, ನಾನು ಊರಿಗೆ ಹೋಗ್ತೇನೆ ಅಂದ. ಅವ್ರು, ಹೇ ಹುಚ್ಚುಡುಗ, ಯಾರು ಹೇಳಿದ್ರಿ ನೀ ಒಳ್ಳೆ ಕಲಾವಿದ ಅಲ್ಲ ಅಂತ ಹೇಳಿ? ನಾನು ಹೇಳ್ತೇನೆ ಕೇಳು, ನೀನೊಬ್ಬ ಉತ್ತಮ ಕಲಾವಿದ, ಇನ್ನೂ ಹೆಚ್ಚಿನ ಮಟ್ಟ ಮುಟ್ತೀಯ ನೀನು. ಯಾರೋ ಚಿತ್ರದಲ್ಲಿ ತಪ್ಪು ಕಂಡ್ರು ಅಂತ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಈಗ ನಾನೊಂದು ಉಪಾಯ ಹೇಳ್ತೀನಿ, ಅದಂಗೆ ಮಾಡಿ. ಇನ್ನೊಂದು ವಾರದಲ್ಲಿ ಮತ್ತೊಂದು ಸುಂದರ ಚಿತ್ರಣ ಬರೆದು ಮುಗಿಸಿ ನನ್ನ ಕಡೆ ತಗೊಂಡ್ ಬಾ ಅದನ್ನ. ತರುಣ ಮನಸ್ಸಿಲ್ಲದೆ ಗುರುಗಳ ಮಾತನ್ನು ಮೀರಲಾರದೆ ಒಂದು ಚಿತ್ರ ಬಿಡಿಸ್ತಾ. ಅದು ತುಂಬಾ ಚೆನ್ನಾಗಿತ್ತು. ಗುರುಗಳ ಬಡಿಗೆ ಹೋದಾಗ ಅವರೊಂದು ಹಲಗೆ ಮೇಲೆ ಒಂದು ಸೂಚನೆ ಬರ್ಕೊಂಡು ಸಿದ್ಧವಾಗಿದ್ರು. ಅವರೇ ಬರೆದಿಟ್ಟಿದ್ರು ಹಲಗೆ ಮೇಲೆ. ಏನ್ ಬರ್ದಿದ್ರು? ಇದು ನನ್ನ ಪ್ರಾರಂಭದ ಚಿತ್ರ, ತಾವು ಚಿತ್ರವನ್ನು ದಯವಿಟ್ಟು ನೋಡ್ರಿ, ಅದ್ರಲ್ಲಿ ಏನಾದ್ರೂ ಸರಿ ಇಲ್ಲ ಅಂತ ಕಂಡ್ರೆ ಪಕ್ಕದಲ್ಲಿ ಇಟ್ಟಿರುವಂತಹ ಬಣ್ಣಗಳು ಕುಂಚಗಳಿಂದ ಸರಿಪಡಿಸಿ. ಪಕ್ಕದಲ್ಲಿ ಮತ್ತೊಂದು ಕ್ಯಾನ್ವಾಸ್ ಇಟ್ಟಿದ್ದೀನಿ, ನನ್ನ ಚಿತ್ರ ಅಲ್ಲ, ಪಕ್ಕದ ಇನ್ನೊಂದು ಕ್ಯಾನ್ವಾಸ್ ಇದೆ, ಬಣ್ಣನೂ ಇಟ್ಟಿದ್ದೀನಿ. ಯಾವ ಭಾಗ ಸರಿ ಇಲ್ಲ ಅಂತ ಅನಿಸ್ತದೋ ಅದನ್ನ ಆ ಚಿತ್ರದಲ್ಲಿ ನೀವು ಆ ಚಿತ್ರ ಬಿಡಿಸಿ. ಮೊದಲಿಗೆ ಚೆನ್ನಾಗಿರೋದು ಮಾಡಿ, ಆದ್ರೆ ಮೂಲ ಚಿತ್ರ ಸೊಬಕ್ಕಿಡಲಾರ್ದಂಗೆ ಮಾಡ್ಬೇಕು, ಬಹಳ ಮುಖ್ಯ. ನೀವು ಯಾವ ತಪ್ಪು ಅಂತ ಅನಿಸ್ತೋ ಅದನ್ನ ಸರಿ ಮಾಡಿ ಇನ್ನೊಂದು ಕ್ಯಾನ್ವಾಸ್ ಅಲ್ಲಿ ಬಿಡಿಸಿ ಅಂತ ಬರೆದಿಟ್ಟಿದ್ರು. ಚಿತ್ರನ ಬಯಲಲ್ಲಿಟ್ಟು ಅದನ್ನ ಕಾಯ್ದಕ್ಕೊಬ್ಬ ವ್ಯಕ್ತಿಯನ್ನು ಕೂಡಿಸಿ ಇಬ್ರು ಹೋದ್ರು. ಸಾಯಂಕಾಲ ಬಂದು ನೋಡಿದ್ರೆ ಚಿತ್ರದ ಮೇಲೆ ಒಂದು ಎರೆನೂ ಇಲ್ಲ, ಒಂದು ಬದಲಾವಣೆ ಇಲ್ಲ. ಹುಡುಗನಿಗೆ ಆಶ್ಚರ್ಯ, ಯಾಕೆ ಗುರುಗಳು ಹಿಂಗಾಯ್ತಿದ್ದು? ಆ ಗುರುಗಳು ಹೇಳಿದ್ರು, ಪ್ರಪಂಚದಲ್ಲಿ ಟೀಕೆಗೆ ಅವಕಾಶ ಕೊಟ್ಟರೆ ಎಲ್ಲರೂ ಟೀಕೆ ಮಾಡ್ತಾರೆ, ಎಲ್ಲರೂ ತಪ್ಪು ಕಂಡು ಹಿಡಿತಾರೆ, ಆದ್ರೆ ಸರಿಪಡಿಸೋರು ಬಹಳ ಇಲ್ಲ. ಟೀಕೆ ಮಾಡೋದು ಬಹಳ ಸುಲಭ ಸ್ವಾಮಿ, ಆದ್ರೆ ಆ ತಪ್ಪನ್ನ ಸರಿ ಮಾಡೋದು, ಕಾರ್ಯ ಸಾಧಿಸಿ ತೋರಿಸೋದು ಕಷ್ಟದ ಕೆಲಸ. ಅಯ್ಯೋ, ಹಿಂಗ್ ಮಾಡಬಾರ್ದಾಗಿತ್ರಿ, ತಪ್ಪಾಯ್ತಾ, ಮಾಡಬಾರ್ದು ಅದನ್ನ ಅಂತಾರೆ. ಹೇಗ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ನಾನು ನೋಡಿದ್ದೇನೆ, ಕ್ರಿಕೆಟ್ ಆಡುವಾಗ ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತಿರ್ತಾನೆ, ಕಾಮೆಂಟ್ರಿ ಹೇಳೋನು, ಹೇ ತೆಂಡೂಲ್ಕರ್ ಹೊಡಿಬಾರ್ದಾಗಿತ್ತು, ಬ್ಯಾಡ್ ಶಾಟ್ ಅಂತಾನೆ. ಈತ ತೆಂಡೂಲ್ಕರ್ ಆಡಿದಷ್ಟು ಆಟವನ್ನು ನೋಡಿಲ್ಲ ಈತ. ಇವನೇನಾದ್ರೂ ಅಲ್ಲಿದ್ರೆ ಬಾಲೇ ಕಾಣಿಸ್ತಿರ್ಲಿಲ್ಲ. ಟೀಕೆ ಮಾಡೋದು ಸುಲಭ, ಹಿಂಗ್ ಹೊಡಿಬೇಕಾಗಿತ್ತು ಅಂತ ಹೇಳೋದು ಸುಲಭ, ಅಲ್ಲಿಂದ ಹೊಡೆದು ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳೋದು, ಟೀಕೆ ಮಾಡೋದು ಬೇಕಿಲ್ಲ, ಟೀಕೆ ಮಾಡೋದು ಬಹಳ ಸುಲಭ, ಕಾರ್ಯ ಸಾಧಿಸಿ ತೋರಿಸೋದು ಕಷ್ಟದ ಕೆಲಸ. ಅದರಿಂದ ನಾವು ಟೀಕೆ ಕಮ್ಮಿ ಮಾಡಿ ನಾವು ಮಾಡೋ ಕೆಲಸವನ್ನ ಚೆನ್ನಾಗಿ ಮಾಡೋದ್ರ ಕಡೆ ಗಮನ ಕೊಡೋದು ಬಹಳ ಒಳ್ಳೇದು.